ಸರಿ, ನಾನು ಮಾಡ್ತೀನಿ. ಧ್ರುವ, ಮೈನಾ, ಹೇಳಿ. ನೀವು ಇಂಪಾರ್ಟೆಂಟ್ ವಿಷಯ ಇಲ್ಲದೆ ಬರಲ್ಲ ಅಂತ ಗೊತ್ತು. ಏನ್ ವಿಷಯ ಅಂತ ಹೇಳಿ. ಸರ್, ವಿಷಯ ಏನೋ ಇದೆ, ಆದ್ರೆ ಅದನ್ನ ಹೇಳೋದಕ್ಕಿಂತ ಮುಂಚೆ ನಾವಿಬ್ರು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಸರ್. ಕ್ಷಮೆನಾ? ಯಾಕೆ? ಅದು ಸರ್, ನಾವು ನಿಮ್ಮ ಹತ್ರ ಒಂದು ಸುಳ್ಳು ಹೇಳಿದ್ದೀವಿ ಸರ್. ಸುಳ್ಳ? ಏನದು? ಅದು ಒಂದು ಸತ್ಯನ ಕಂಡು ಹಿಡಿಯೋದಕ್ಕೋಸ್ಕರ ನಿಮ್ಮ ಹತ್ರ ಒಂದು ಸುಳ್ಳು ಹೇಳಿದ್ದೀನಿ ಸರ್. ಯಾವ್ದು ಸತ್ಯ, ಯಾವ್ದು ಸುಳ್ಳು, ಏನ್ ವಿಷಯ? ಅದು ಸರ್, ಕಳ್ಳ ಯಾರು ಅನ್ನೋ ಸತ್ಯ ಸರ್. ಕಳ್ಳನ? ಯಾರದು? ಆ ಕಳ್ಳನ್ನ ಕಂಡು ಹಿಡಿಯೋದಕ್ಕೆ ಮಾಮನ್ ಹುಟ್ಟಪ್ಪ ಅಂತ ನಿಮ್ಮ ಹತ್ರ ಸುಳ್ಳು ಹೇಳ್ಬೇಕಾಯ್ತು. ಮೈನಾ, ಧ್ರುವ, ನೀವೇನ್ ಹೇಳ್ತಾ ಇದ್ದೀರಾ ಅಂತ ಸ್ವಲ್ಪ ಕ್ಲಾರಿಟಿಯಿಂದ ಹೇಳಿ. ನನಗೇನು ಅರ್ಥ ಆಗ್ತಿಲ್ಲ. ಸರ್, ಬಾಕ್ಸ್ಗಳು ರೀಪ್ಲೇಸ್ ಆಗಿದ್ವು ಅಂತ ಹೇಳಿದ್ವಲ್ಲ ಸರ್. ಚೆನ್ನಾಗಿರೋ ಪೀಸಸ್ ಜಾಗದಲ್ಲಿ ಡ್ಯಾಮೇಜ್ ಪೀಸಸ್ ಹಾಕಿದ್ದಾರೆ ಅಂತ. ಅದ್ರ ಹಿಂದೆ ಇರೋ ವ್ಯಕ್ತಿ ಮತ್ತೆ ಉಷಾ ಅಕ್ಕನ್ ದುಡ್ಡು ಕಳ್ತನ ಆಯ್ತಲ್ಲ, ಅದ್ರ ಹಿಂದೆ ಇರೋ ವ್ಯಕ್ತಿ ಇಬ್ರು ಒಬ್ನೇ ಸರ್. ವಾಟ್? ಯಾರದು? ನಮ್ಗೆ ಒಂದಿನ ಟೈಮ್ ಕೊಡಿ ಸರ್, ಅವ್ನು ಯಾರು ಅಂತ ಕಂಡು ಹಿಡಿದ್ಬಿಟ್ಟು ಹೇಳ್ತೀವಿ. ಮತ್ತೆ ಇವತ್ತು ಮಮ್ಮನ್ ಬರ್ಡೇ ಅಂತ ನಾವು ಸುಳ್ಳು ಹೇಳಿ ಅವಳ ಕತ್ತಲ್ಲಿರೋ ಚೈನ್ 22 ಗ್ರಾಮ್ ಒರಿಜಿನಲ್ ಗೋಲ್ಡ್ ಅಂತ ನಾವ್ ಎಲ್ರೂ ನಂಬಿಸಿದೀವಿ ಸರ್. ಆ ಕಳ್ಳನೂ ಇದು ನಂಬಿದಾನೆ. ಈಗ ಮಮ್ಮನ್ನ ಕಳ್ಳನ ಹತ್ರ ಕಳಿಸಿ ಆ ಚೈನ್ ಬೀಳೋ ತರ ಮಾಡಿ ನಾಟಕ ಮಾಡಿಸ್ತಿದೀವಿ. ಆಮೇಲೆ ಒಂದು ಚೈನ್ ಕದಿಲಿ ಅಂತ ಕಾಯ್ತಾ ಇದ್ದೀರಾ, ರೈಟ್? ಹೌದು. ಎಸ್ ಸರ್. ಅವ್ನ್ ಖಂಡಿತ ಚೈನ ಎತ್ಕೊಂತಾನೆ. ಅದಷ್ಟೇ ಅಲ್ಲ, ದುಡ್ಡಿಗೋಸ್ಕರ ಆ ಚೈನ್ನ ತಗೊಂಡು ಹೋಗಿ ಒಂದ್ ಕಡೆ ಅಡನೂ ಇಡ್ತಾನೆ. ಅದೇ ಟೈಮಲ್ಲಿ ನಾವು ಅವನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಸರ್. ಇಂಪ್ರೆಸಿವ್. ಹೇಗಾದ್ರೂ ಮಾಡಿ ಆ ಕಳ್ಳನ ಹಿಡಿಲೇಬೇಕು. ಈ ಪ್ಲಾನ್ನ ಆದಷ್ಟು ಬೇಗ ಎಕ್ಸಿಕ್ಯೂಟ್ ಮಾಡಿ. ಅದೇ ಸರ್, ಇವತ್ತು ಇಷ್ಟೆಲ್ಲ ಮಾಡೋದಕ್ಕೋಸ್ಕರ ಮಾಮನ್ ಹುಟ್ಟಪ್ಪ ಅಂತ ನಿಮ್ಮ ಹತ್ರ ಸುಳ್ಳು ಹೇಳಿದ್ವಿ. ಅದಕ್ಕೆ ಕ್ಷಮೆ ಕೇಳೋಣ ಅಂತಾನೆ ಬಂದ್ವಿ. ಮೈನಾ, ಅದೊಂದು ಪ್ರಾಬ್ಲಮ್ಮೇ ಅಲ್ಲ. ನನಗೆ ಬೇಜಾರಾಗೇ ಇಲ್ಲ. ನನಗೆ ಹೇಗಾದ್ರೂ ಮಾಡಿ ಆ ಕಳ್ಳನ ಹಿಡಿಲೇಬೇಕು. ನೀವು ಆದಷ್ಟು ಬೇಗ ಆ ಕಳ್ಳನ ಹಿಡಿದು ತೋರಿಸಿ. ಹೌದು ಸರ್, ಆದ್ರೆ ನಾವ್ ಎಲ್ರ ಮುಂದೆ ಈ ಸತ್ಯನ ಹುಡ್ಕೋದಕ್ಕೋಸ್ಕರ ಸುಳ್ಳು ಹೇಳಿದ್ವಿ. ಹಾಗೆ ನಿಮ್ಮ ಹತ್ರನೂ ಸುಳ್ಳು ಹೇಳಿ ಇದನ್ನ ಮುಂದುವರ್ಸೋದಕ್ಕೆ ನಮ್ಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೆ ನಿಮ್ಮ ಹತ್ರ ಒಂದ್ಸಲ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ ಸರ್. ಕಮಾನ್, ಪರವಾಗಿಲ್ಲ. ಈಗ ನಿಮಗೆ ರಿಲ್ಯಾಕ್ಸ್ ಆಯ್ತಲ್ಲ. ಆದಷ್ಟು ಬೇಗ ಕಳ್ಳನ ಕಂಡು ಹಿಡಿದು ನನ್ನ ಮುಂದೆ ತಂದು ನಿಲ್ಲಿಸಿ. ಡ್ಯಾಡ್ ಮುಂದೆ ನಿಮ್ಮಿಬ್ಬರಿಗೂ ಅವಮಾನ ಹೋಗಿ ಮಾಡಿದ್ನಲ್ಲ, ಅವನಿಗೆ ನಾನು ಅರ್ಥ ಮಾಡಿಸ್ಲೇಬೇಕು. ಸರ್, ಆ ಕಳ್ತನ ಮಾಡ್ದವನೇನೋ ನಮ್ ಗಾರ್ಮೆಂಟ್ಸ್ ಅಲ್ಲಿ ಇದ್ದಾನೆ ಅಂತ ನಮಗ್ ಗೊತ್ತು. ಆದ್ರೆ ಆ ಬಾಕ್ಸ್ಗಳನ್ನ ಡ್ಯಾಮೇಜ್ ಮಾಡದ್ನಲ್ಲ, ಅದನ್ನ ಮಾಡೋದಕ್ಕೆ ಅವನ್ಗಷ್ಟು ಧೈರ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ ಸರ್. ಸರ್, ಅವನ ಹಿಂದೆ ಬೇರೆ ಯಾರೋ ನಿಂತು ಇಷ್ಟೆಲ್ಲ ಕೆಲಸ ಮಾಡಿಸ್ತಿದ್ದಾರೆ ಅಂತ ನಮಗ್ ಅನುಮಾನ ಇದೆ. ಹೌದು ಸರ್. ಬಾಲರಾಜ? ಗೊತ್ತಿಲ್ಲ ಸರ್, ಆದ್ರೆ ಇದ್ರ ಹಿಂದೆ ಯಾರು ಬೇಕಾದ್ರೂ ಇರ್ಬೋದು. ಆದ್ರೆ ನಾನು ಹೇಳೋದು ಯಾವುದೋ ಒಂದು ದೊಡ್ಡ ಕೈ ಇದೆ ಅಂತ ಅನ್ನಿಸ್ತಾ ಇದೆ ಸರ್. ನಿಮಗೆ ನನ್ನ ಕಡೆಯಿಂದ ಏನಾದರೂ ಸಹಾಯ ಬೇಕಾ? ಸದ್ಯಕ್ಕೇನೋ ಹೆಲ್ಪ್ ಬೇಕಾಗಿಲ್ಲ ಸರ್, ಆದ್ರೆ ನಾವು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಒಂದು ಸಣ್ಣ ಹೆಲ್ಪ್ ಸರ್, ನಿಮಗೆ ಯಾವುದು ಗೊತ್ತಿಲ್ಲದೆ ಇರೋ ಥರ ಇರಿ ಸರ್. ಯಾಕಂದ್ರೆ ನಾವು ಯಾರನ್ನೂ ನಂಬೋದಕ್ಕಾಗ್ತಿಲ್ಲ. ಸರಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನೀವೇನು ಪ್ಲಾನ್ ಅನ್ಕೊಂಡಿದ್ದೀರೋ ಅದನ್ನ ಆದಷ್ಟು ಬೇಗ ಎಕ್ಸಿಕ್ಯೂಟ್ ಮಾಡಿ. ಆ ದ್ರೋಹಿ ಯಾರಿರ್ಬೋದು ಅನ್ನೋದನ್ನ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಸರಿ, ಇನ್ ಟೈಮ್ ವೇಸ್ಟ್ ಮಾಡಬೇಡಿ, ಪ್ಲಾನ್ ಶುರು ಮಾಡಿ. ಎಸ್ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರಿ. ಮಮ್ಮಕ್ಕ, ಏನ್ ಮೈನಾ? ಬನ್ನಿ, ನಿಮ್ ಹತ್ರ ಮಾತಾಡ್ಬೇಕು. ಎರಡು ಶರ್ಟ್ ಅದ ಮುಗಿಸ್ ಬಂದ್ಬಿಡ್ತೀನಿ. ಆಮೇಲೆ ಮಾಡ್ಕೊ ಮಮ್ಮಕ್ಕ, ಬಾ. ಏನ್ ಮೈನಾ, ಸಪ್ರೇಟ್ ಆಗಿ ಕರ್ಕೊಂಡೋಗಿ ಮಾತಾಡ್ತಿದ್ಯಾ? ಏನ್ ವಿಷಯ? ಅಯ್ಯೋ, ಬರ್ತ್ಡೇ ಸೆಲೆಬ್ರೇಷನ್ ಇನ್ನು ಬ್ಯಾಲೆನ್ಸ್ ಇದೆ ಅನ್ಸುತ್ತೆ ಸರ್ಲಕ್ಕ. ಅದಕ್ಕೆ ಸಪ್ರೇಟ್ ಆಗಿ ಕರ್ಕೊಂಡೋಗಿ ಪೂರ್ತಿ ಮಾಡ್ತಿದ್ದಾರೆ. ಯಾಕೆ ಮೈನಾ, ನಮ್ ಜೊತೆ ಸೆಲೆಬ್ರೇಟ್ ಮಾಡಲ್ವಾ? ನಿಮ್ ಫ್ರೆಂಡೇ ಇವಳನ್ನ ಕರ್ಕೊಂಡ್ ಬಾ ಅಂತ ಹೇಳಿದ್ದು. ನಾನ್ ಕರ್ಕೊಂಡ್ ಹೋಗ್ತಿದ್ದೀನಿ.
ನಂಗೆ ಗೊತ್ತೈತಿ ಇವತ್ತೊಂದ್ ಪೀಸ್ ರಿಜೆಕ್ಟ್ ಆಗೈತಲ್ಲ ಅದಕ್ಕ ಸಪ್ರೇಟ್ ಆಗಿ ಕರೆದು ನಂಗೆ ಕ್ಲಾಸ್ ತಗೋತಾನ ಧ್ರುವ. ಯಾಕಂತಂದ್ರ ಇವತ್ ನನ್ ಬರ್ತಡೇ ಐತಲ್ಲ ಎಲ್ಲರ ಮುಂದೆ ಬೈದ್ಬಿಟ್ರೆ ನಂಗೆ ಅವಮಾನ ಆಗತ್ ನೋಡು. ಅದಕ್ಕ ಸಪ್ರೇಟ್ ಆಗಿ ಬೈಬೇಕಂತ ಕರ್ದ ಅನ್ನೋದಲ್ಲ. ಅಯ್ಯೋ ಮಮಕ್ಕ, ಧ್ರುವ ಹಂಗೆಲ್ಲ ಮಾಡೋನಲ್ಲ, ಬೇರೆ ಏನೋ ನಡೀತಾ ಇದೆ. ಒಂದ್ ಕೆಲ್ಸ ಮಾಡಿ, ನೀವೇ ಹೋಗಿ ಅವ್ರನ್ನ ಕೇಳಿ ಏನು ಅಂತ ಹೇಳ್ತಾರೆ. ಮೈನಾ, ಆನಂದ್ ಹೋಗಿ ಕೇಳೋದ್ ಬೇಡ, ನಾನು ನೀನು ಹೋಗಿ ಕೇಳ್ಕೊಂಬರ ನಡಿ. ಸರಿ ಆಯ್ತು, ಬನ್ನಿ. ಏನ್ ಮಮ್ಮಕ್ಕ, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ಕೆಟ್ಸಲ್ಲ ಅಂತ ಕರಿಬೇಕು ನಿಮ್ಗೆ. ಅಲ್ಲ ಮಮ್ಮ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಾವ್ ಹೇಳಿದ್ದೇನು ನೀನ್ ಮಾಡ್ತಿರೋದೇನು? ಕರ್ದಿದ ತಕ್ಷಣ ಬರ್ಬೇಕು ತಾನೆ. ಯಾರಿಗಾದ್ರೂ ಅನುಮಾನ ಬಂದ್ರೆ ಏನಾಗುತ್ತೆ ಹೇಳು? ಕೆಲ್ಸ ಎಲ್ಲ ಎಡವಟ್ಟಾಗೋಗುತ್ತೆ. ನಾ ಏನ್ ಮಾಡ್ಲಿದ್ರುವ? ಆ 8 ಗಂಟೆ ಎಲ್ರು ಸೇರ್ಕೊಂಡು ನಂಗೆ 108 ಕ್ವಶನ್ ಕೇಳ್ತಾರ. ಹಾ, ಈಗ ಶುರು ಮಾಡೋಣ. ಸರಿ, 1 ನಿಮಿಷ ಇರು. ಇದನ್ನ ತಗೊಂಡು ಹೋಗಿ ಆ ರಮೇಶನ್ ಹತ್ರ ಕೊಡು.